ಜನನಿ ಜನ್ಮಭೂಮಿಸ್ಯ ಸ್ವರ್ಗದಾಪಿ ಗರಿಯಸಿ ತಾಯಿ ತಾಯ್ನಾಡು ಸ್ವರ್ಗಕ್ಕಿಂತ ಮಿಗಿಲು. ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ ಇವತ್ತು ನಾನು ಮಂಡ್ಯ ಹೋಗ್ತಿದ್ದೆ. ಮಂಡ್ಯಕ್ಕೆ ಹೋಗುವಾಗ ಹಾಗೆ ನಾನು ಕನಕಪುರ ಬಂದಿದ್ದೀನಿ. ನಾನು ತುಂಬಾ ದಿನಗಳಿಂದ ನಿಮ್ಗೊಂದು ವಿಚಾರ ಹಾಕಿದ್ದೆ, ಏನು ಲ್ಯಾಂಡ್ ಜಿಯಾದ್ ಅಥವಾ ಜಮೀನ್ ಜಿಯಾದ್ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತು ನಾನು ನೇರವಾಗಿ ಏನು ಜಿಯಾದ್ ನಡೆದಿರ್ತಕ್ಕಂಥ ಭೂಮಿ ಮೇಲೆ ನಿಂತ್ಕೊಂಡು ನಿಮ್ಗೆ ಇವತ್ತು ನಾನು ಏನದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ದಯವಿಟ್ಟು ಹಾಗೆ ಬನ್ನಿ. ಸ್ನೇಹಿತರೆ ಇವತ್ತು ನಾನು ಕನಕಪುರ ಹತ್ರ ವೆಂಕಟರಾಯನ್ ದೊಡ್ಡಿ ಅಂತ ಒಂದು ಊರ ಹತ್ರ ಇದ್ದೀನಿ. ಇದು ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಸುಮಾರು ಒಂದು 2000 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ. ಇದನ್ನ ಕಟ್ಟಿಸಿದ್ದು ಗಂಗರ ಕಾಲಲ್ಲಿ ಕಟ್ಟಲ್ಪಟ್ಟಂತಹ ದೇವಸ್ಥಾನ. ಈ ದೇವಸ್ಥಾನದ ಮೇಲೆ ನೀವು ನೋಡಬಹುದು, ಈ ದೇವಸ್ಥಾನದ ಮೇಲೆ 786 ಅಂತ ಬರ್ತಿದ್ದಾರೆ. ಹೇಳಿ, 786 ಅಂತ ಬರ್ತಿದ್ದಾರೆ. ಈ ದೇವಸ್ಥಾನದ ಎದುರುಗಡೆ ಒಂದು ದರ್ಗಾ ಕಟ್ಟಿದ್ದಾರೆ. ದರ್ಗಾನು ಸಹ ತಾವು ನೋಡಬಹುದು. ನೇರವಾಗಿ ದೇವಸ್ಥಾನ ಎದುರುಗಡೆ ಒಂದು ದರ್ಗಾ ಕಟ್ಟಿದ್ದಾರೆ. ಮತ್ತೆ ಈ ಜಾಗದ ಏನು ಸರ್ವೆ ನಂಬರ್ ಇದೆ 30, ಸರ್ವೆ ನಂಬರ್ 30 ಇದೆ. ಈ ಏನು ದಾಖಲೆಯನ್ನ ನಾವು ಪರಿಶೀಲನೆ ಮಾಡಿದಂತ ಸಮಯದಲ್ಲಿ ಕಮ್ಮಿ 5 ಜನ ಇದು ಭೂಮಿಯ ಮಾಲೀಕರಿದ್ದಾರೆ. 5 ಜನ ಭೂಮಿಯ ಮಾಲೀಕರು, ಈ ಜಾಗದ ಮಾಲೀಕರನ್ನು ನಾವು ಸತತ 3 ತಿಂಗಳಿಂದ ಹುಡುಕ್ತಾ ಇದೀವಿ. ಇದುವರೆಗೂ ಸಿಕ್ಕಿಲ್ಲ. ಯಾಕಂದ್ರೆ ಅವರು ಕಮ್ಮಿ ಅಂದ್ರೆ ಒಂದು 3 ತಲೆಮಾರು ಕಳೆದೋಗಿದೆ. ಈ 3 ತಲೆಮಾರು ಕಳೆದೋಗಿ ನೋಡಿಕೊಂಡು ಈ ತರ ಒಂದು ಖಾಲಿ ಜಾಗಗಳಲ್ಲಿ ದರ್ಗಾ ಕಟ್ಟೋದು ಮತ್ತೆ ಮತ್ತೊಂದು ಮಾಡುವಂತ ಕೆಲಸಗಳು ನಡೀತದೆ. ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಈ ದೇವಸ್ಥಾನ ಬಂದ್ಬಿಟ್ಟು ಬನ್ನಿ, ಈ ಭಾಗದಲ್ಲಿ ಗಂಗರ ಆಳ್ವಿಕೆಯಲ್ಲಿ ಏನು ಗಂಗರು ಏನು ರಾಜ ಮಹಾರಾಜರಿದ್ರು, ಅವರ ಸಾಮಂತರುಗಳು ಸಹ ಯುದ್ಧಗಳನ್ನ ಗೆದ್ದಂತ ಟೈಮಲ್ಲಿ ಇಲ್ಲಿ ಏನ್ ಮಾಡ್ತಿದ್ರು, ವೀರ್ಗಳನ್ನ ಮಾಡಿದ್ರು. ಆತರ ವೀರ್ಗಳು ಅಲ್ಲಿ ಪಕ್ಕದಲ್ಲಿದೆಲ್ಲ ಅದು ಮಣ್ಣಲ್ಲಿ ಮುಚ್ಚೋಗಿದೆ. ಅಲ್ಲೊಂದು ನೋಡ್ತಿರ್ಬೋದು, ಅಲ್ಲೊಂದು ವೀರ್ಗಳು ಸಹ ಇದೆ. ಬನ್ನಿ ಗೊತ್ತಾಗೇನೆ. ಸ್ನೇಹಿತರೆ, ನಾನು ಈ ದೇವಸ್ಥಾನ ಹತ್ರ ಇದ್ದೀನಿ. ನನಗೆ ಎಷ್ಟು ದುರಂತ ಅಂತ ಅಂದ್ರೆ ನಮ್ಮ ಹಿಂದೂ ಸಮಾಜದಲ್ಲಿ ತೀರಾ ದುರಂತ ಆಗಿದೆ. ಕಾರಣ ಇಷ್ಟೇ, ಈ ಒಂದು 2000 ಇತಿಹಾಸ ಇರತಕ್ಕಂತ ದೇವಸ್ಥಾನದ ಪಕ್ಕದಲ್ಲಿ ನಿನ್ನೆ ಮೊನ್ನೆ ಕಮ್ಮಿ ಒಂದು ಕೆಲವೇ ಬೆರಳಿಕೆ ವರ್ಷದಲ್ಲಿ ಬಂದ್ಬಿಟ್ಟು ಒಂದು ದರ್ಗಾ ಕಟ್ಟಿದ್ದಾರೆ. ಈ ಊರಿನಲ್ಲಿ ಉಟ್ಕೊಂಡವ್ರೆ ಒಬ್ಬ ಮುಸಲ್ಮಾನ ಸಿಗಲ್ಲ ಅಂತ ಜಾಗದಲ್ಲಿ ತಂದ್ಬಿಟ್ಟು ದರ್ಗಾ ಕಟ್ಟಿದ್ದಾರೆ. ಯಾರಿಗಿರ್ಬೇಕಿದ್ನ? ಇದನ್ನೇ ಹೇಳೋದು ಲ್ಯಾಂಡ್ ಜಿಯಾದು, ಜಮೀನ್ ಜಿಯಾದು, ಪ್ರತಿಯೊಂದು ಇದನ್ನೇ ಹೇಳೋದು. ದಯವಿಟ್ಟು ನಾನು ಸರ್ಕಾರ ಹತ್ರ ಕೇಳ್ಕೊಂಡಷ್ಟೇ, ಇದು ಮುಜರಾ ಇಲಾಖೆಗೆ ಸಂಬಂಧಪಟ್ಟಂತಹ ದೇವಸ್ಥಾನ. ಕೋಟ ಶ್ರೀನಿವಾಸ ಪೂಜಾರಿ ಸಾಹೇಬ್ರ ತಮ್ಮಲ್ಲಿ ತುಂಬಾ ನಮಗೆ ಗೌರವ ಇದೆ. ದಯವಿಟ್ಟು ಈ ದೇವಸ್ಥಾನದ ಬಗ್ಗೆ ಕಾಳಜಿ ವಹಿಸಿ. ಈ ದೇವಸ್ಥಾನ ಜಾಗ ಏನು ಕಬಳಿಕೆ ಆಗ್ತಾ ಇದೆ, ಇದನ್ನು ತೆರವು ಮಾಡಿಸ್ಬಿಟ್ಟು ದಯವಿಟ್ಟು ಈ ಏನು ನಮ್ಮ ದೇವಸ್ಥಾನದ ಜಾಗಗಳಿದೆ ಇದು ಕೈ ತಪ್ಪೋಗ್ದಂಗೆ ತಾವೆಲ್ಲ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು. ಇದು ಕೇವಲ ಕನಕಪುರಕ್ಕೆ ಸೀಮಿತ ಅಲ್ಲ. ರಾಮನಗರ, ಬೆಂಗಳೂರು, ಚನ್ನಪಟ್ಟಣ ಎಷ್ಟು ಬೇಕು ಈ ತರ ಸಾವಿರಾರು ಕೇಸ್ಗಳು ಸಿಗ್ತವೆ. ಆದ್ರೆ ಯಾರು ಸಹ ಇದ್ರ ಕಡೆ ಗಮನ ಕೊಡಲ್ಲ. ದಯವಿಟ್ಟು ನಾನು ಕೇಳ್ಕೊಂಡು ಇಷ್ಟೇನೆ. ಮತ್ತೆ ಯಾರಾದ್ರೂ ನಮ್ಮ ವಕೀಲ ಮಿತ್ರ ಯಾರಾದ್ರೂ ಇದ್ರೆ ದಯವಿಟ್ಟು ಬನ್ನಿ. ಈ ತರ ಕೇಸ್ಗಳು ನಿಮ್ಗೆ ತುಂಬಾ ಸಿಗುತ್ತೆ. ನಮ್ಮ ಕೈಲಿ ಎಷ್ಟಿರ್ತದೆ ನಾವು ಅಷ್ಟು ಕೆಲಸಗಳು ಮಾಡ್ತಾ ಇದೀವಿ. ತುಂಬಾ ಕೇಸ್ಗಳು ಸಿಗುತ್ತೆ. ದಯವಿಟ್ಟು ಇಂಥದ್ರ ವಿರುದ್ಧ ಏನು ಕೋರ್ಟ್ ನಲ್ಲಿ ದಾವೆ ಹೂಡಿ ನಮ್ಮ ದೇವಸ್ಥಾನಗಳಲ್ಲಿ ಬರ್ಬೇಕಂತ ಜಾಗಗಳನ್ನ ಉಳಿಸೋ ಕೆಲಸಗಳಾಗಬೇಕು. ಸ್ನೇಹಿತರೆ, ತಮ್ಮ ಊರಿನಲ್ಲಿ ಇದೇ ತರ ಅತಿ ದೊಡ್ಡ ಜಾಗಗಳನ್ನ ಕಬಳಿಕೆ ಮಾಡಿರ್ತಾರೆ. ಇವತ್ತು ಲ್ಯಾಂಡ್ ಜಿಯಾದ್ ಹೆಸರು ಕಬಳಿಕೆ ಮಾಡಿರ್ತಾರೆ ಅಂತ ಏನಾದ್ರು ಇದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ. ಇಲ್ಲ ಸದ್ಯ ನೀವೇ ಅದನ್ನ ಜನಗೆ ಏನದು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬಿಟ್ಟು ಸರ್ಕಾರ ಮುಟ್ಗೋಳು ಹಾಕುವಂತ ಕೆಲಸಗಳು ಮಾಡಿ. ಕೊನೆಯದಾಗಿ 2 ಮಾತು ಹೇಳ್ತೇನೆ ಸ್ನೇಹಿತರೆ. ಏನು ಇದರ ಮಾಲೀಕತ್ವದಲ್ಲಿ ಟೋಟಲ್ 5 ಜನ ಬರ್ತಾರೆ. ಎಲ್ಲ ಪ್ರತಿಯೊಬ್ಬರುಗಳು ಹಿಂದೂಗಳಿದ್ದಾರೆ. ಆದ್ರೂ ನಾವು ಅವ್ರನ್ನ ಹುಡುಕಾಡ್ತಾ ಇದ್ವಿ. ಬಟ್ 3 ತಿಂಗಳ ಹುಡುಕಾಡ್ತಾ ಯಾರು ಸಿಕ್ಕಿಲ್ಲ. ಈ ತರ ಜಾಗಗಳನ್ನ ಸರ್ಕಾರ ಗುರುತಿಸ್ಬಿಟ್ಟು ಮುಟ್ಟುಗೋಲು ಹಾಕೊಬೇಕು. ಹಾಗೂ ಇದು ಮುಜರಾ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನ. ಈ ದೇವಸ್ಥಾನ ಜಾಗಗಳೆಲ್ಲ ಇವತ್ತು ಕಬಳಿಕೆ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಇತ್ತ ಗಮನ ಹರಿಸ್ಬಿಟ್ಟು ಭೂಮಿಯನ್ನು ಏನು ಮರಳಿ ದೇವಸ್ಥಾನದ ವಶಕ್ಕೆ ಸರ್ಕಾರ ವಶಕ್ಕೆ ಪಡಿಬೇಕಂತ ನಾನು ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದೂ ರಾಷ್ಟ್ರ.